ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕು ಬಿಎಸ್ಪಿ ಪದಾಧಿಕಾರಿಗಳ ನೂತನ ಆಯ್ಕೆ. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಬಿಎಸ್ಪಿ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸಂಘಟನಾ ಸಭೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಗೌತಮ್ ಅವರ ನೇತೃತ್ವದಲ್ಲಿ ಜರುಗಿತು. ಈ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ನೂತನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಟುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಸಂಘಟಿತರಾಗಿ ಕೆಲಸ ಮಾಡಬೇಕು. ಈ ಬಾರಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿಗಳಲ್ಲೂ ಚುನಾವಣೆಗೆ ಸ್ಪರ್ಧಿಸುತ್ತೇವೆ ಎಂದರು. ಜಿಲ್ಲಾ ಉಸ್ತುವಾರಿ ಅಶೋಕ್ ಕುಮಾರ್ ಮಾತನಾಡಿ, ಮಾಗಡಿ ತಾಲೂಕು ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಧನಂಜಯ್, ಉಪಾಧ್ಯಕ್ಷರಾಗಿ ಪ್ರಕಾಶ್, ಖಜಾಂಚಿಯಾಗಿ ಶಿವಣ್ಣ ಅವರನ್ನು ಹಾಗೂ ಮಹಿಳಾ ವಿಭಾಗದ ತಾಲೂಕು ಸಮಿತಿಗೆ ಅಧ್ಯಕ್ಷರಾಗಿ ಲಕ್ಷ್ಮಿ ಅವರನ್ನು, ಉಪಾಧ್ಯಕ್ಷರಾಗಿ ಮಹಾಲಕ್ಷ್ಮಿ ಅವರನ್ನು, ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಷ್ಮೀ ದೇವಮ್ಮ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ನಂತರದಲ್ಲಿ ಜಿಲ್ಲಾ ಉಸ್ತುವಾರಿ ರಾಮಚಂದ್ರ ಮಾತನಾಡಿ, ರಾಜ್ಯದಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಲು ಪ್ರತಿ ಗ್ರಾಮದಲ್ಲೂ ಬೂತ್ ಮಟ್ಟದ ಸಭೆಗಳನ್ನು ನಡೆಸಲಾಗುತ್ತದೆ. ಪಕ್ಷವನ್ನು ಮುನ್ನಡೆಸಲು ಕಾರ್ಯಕರ್ತರು ತಮ್ಮ ಮನೋಭಾವದಿಂದ ಕೆಲಸ ಮಾಡಬೇಕು ಎಂದರು. ಜಿಲ್ಲಾ ಉಪಾಧ್ಯಕ್ಷ ಗಣೇಶ್ ಮಾತನಾಡಿ, ಕೆಲವು ಕಾರಣಗಳಿಂದ ಜಿಲ್ಲೆಯಲ್ಲಿ ಪಕ್ಷದ ಚಟುವಟಿಕೆಗಳು ಕುಂಠಿತಗೊಂಡಿದ್ದವು. ಆದರೆ ನೂತನ ಪದಾಧಿಕಾರಿಗಳ ಆಯ್ಕೆಯೊಂದಿಗೆ ಸಂಘಟನೆಗೆ ಹೊಸ ಚೈತನ್ಯ ಸಿಕ್ಕಿದೆ. ಪ್ರತಿ ಹಳ್ಳಿಗೂ ತೆರಳಿ ಪಕ್ಷವನ್ನು ಬಲಪಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಅನು, ಚನ್ನಪಟ್ಟಣ ತಾಲೂಕಿನ ಉಸ್ತುವಾರಿ ರಾಮಕೃಷ್ಣ, ಮಾಗಡಿ ಧನಂಜಯ್, ವರಲಕ್ಷ್ಮಿ, ಚಿಲುವರಾಜು, ಮಲ್ಲವೀರಯ್ಯ, ಸಿದ್ದರಾಮ, ಜ್ಞಾನೇಂದ್ರ ಸೇರಿದಂತೆ ಇತರರು ಇದ್ದರು. ಎಲ್ಲರಿಗೂ ಜೈ ಭೀಮ್. ಪತ್ರಿಕಾ ಮಾಧ್ಯಮರಿಗೆ ಸ್ವಾಗತವನ್ನು ಕೋರ್ತಾ, ಈ ಒಂದು ಮಾಗಡಿ ಪ್ರವಾಸಿ ಮಂದಿರದಲ್ಲಿ ನಾವು ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದು BSP ಸಮಾಜ ಬಹುಜನ ಸಮಾಜ ಪಕ್ಷವನ್ನು. ಈ ಒಂದು ಸಂದರ್ಭದಲ್ಲಿ ನಾವು ಈ ಸಭೆಯನ್ನು ಕರೆದಿರೋ ಉದ್ದೇಶ ಏನು ಅಂದರೆ, ಮಾಗಡಿ ಭಾಗದಲ್ಲಿ ಹಿಂದೆ BSP ತುಂಬ ಚೆನ್ನಾಗಿ ಒಳ್ಳೆ ಚಾಲ್ತಿಯಲ್ಲಿತ್ತು. ಅದು ಈಗ ತಟಸ್ಥವಾಗಿ ಸ್ವಲ್ಪ ಹಿಂದುಳಿಕೆ ಆಗಿರೋದ್ರಿಂದ ಈ ಭಾಗದಲ್ಲಿ ಮಾಗಡಿ ಭಾಗದಲ್ಲಿ BSPನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ಟಬೇಕು ಅಂದ್ಬಿಟ್ಟು ಈ ಒಂದು ಸಂದರ್ಭ ಸೇರಿದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ರಾಮಚಂದ್ರರು ಉಪಸ್ಥಿತರಿದ್ದರು. ಅದೇ ಮತ್ತೊಬ್ಬ ಜಿಲ್ಲಾ ಉಸ್ತುವಾರಿಯಾದಂತಹ ಅಶೋಕ್ ಮೂಲ ನಿವಾಸಿ ಅವರು ಕೂಡ ಇದ್ದರು. ಹಾಗೆ ಮಹಿಳಾ ಜಿಲ್ಲಾಧ್ಯಕ್ಷರಾದಂಥ ಅನು ಮೇಡಮ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿದ್ದರು. ಹಾಗೆ ಈ ಒಂದು ಸಂದರ್ಭದಲ್ಲಿ ಚನ್ನಪಟ್ಟಣ ತಾಲೂಕು ಉಸ್ತುವಾರಿಗಳಾದಂತಹ ನಮ್ಮ ರಾಮಕೃಷ್ಣರಿದ್ದರು. ಹಾಗೆ ರಾಮನಗರ ಜಿಲ್ಲೆಯ BSP ಜಿಲ್ಲೆಯ ಉಪಾಧ್ಯಕ್ಷರಾದ ಗಣೇಶ್ ಅವರು ಕೂಡ ಇದ್ದರು. ಮತ್ತು ಮಲ್ವೀರವರು, ಜ್ಞಾನೇಂದ್ರ ಕೂಡ ಹಲವಾರು, ಮತ್ತು ನಮ್ಮ ಸಿದ್ದರಾಮಯ್ಯವರು ಕೂಡ ಇದ್ದರು. ಈ ಒಂದು ಸಂದರ್ಭದಲ್ಲಿ ನಾವು ಮಹಿಳಾ ಘಟಕವನ್ನು ಆಯ್ಕೆ ಮಾಡಿದ್ದೀವಿ. ಮಾಗಡಿ ತಾಲೂಕು ಮಹಿಳಾ ಘಟಕವನ್ನು ಲಕ್ಷ್ಮೀ ಅನ್ನೋರು ತಾಲೂಕು ಅಧ್ಯಕ್ಷರಾಗಿ ಈ ಒಂದು ಸಂದರ್ಭದಲ್ಲಿ ಆಯ್ಕೆಯಾಗಿದ್ದಾರೆ. ಮತ್ತು ಮಹಾಲಕ್ಷ್ಮಿ ಅನ್ನೋರು ತಾಲೂಕು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಲಕ್ಷ್ಮೀ ದೇವಮ್ಮ ಅನ್ನೋರು ಅವರು ಕೂಡ ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಈ ಒಂದು ಮಾಗಡಿ ಭಾಗದಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಧನಂಜಯ್ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಪ್ರಕಾಶ್ ಅನ್ನೋರು ಉಪಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಶಿವಣ್ಣ ಅನ್ನೋರನ್ನ ನಾವು ಖಜಾಂಚಿಯಾಗಿ ಇದು ಮಾಡಿದ್ವಿ. ಗಂಗಮ್ಮ ಅನ್ನೋರನ್ನ ಉಸ್ತುವಾರಿಗೆ ತೊಗೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಭೆಗೆ ಒಕ್ಕೊರಲಿಂದ ನಾವು ಹೆಚ್ಚಾಗಿ ಒಂದು ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದು. ದಲಿತ ಮುಖಂಡ ತೀರೋಗಿರೋದ್ರಿಂದ ಮುಂದಿನ ವಾರ ನಾವು ಇನ್ನೊಂದಷ್ಟು ನಾವು ಕಾರ್ಯಕರ್ತರನ್ನು ಆಯ್ಕೆ ಮಾಡೋಕ್ಕಾಗಿ ಸಂದರ್ಭದಲ್ಲಿ ತೀರ್ಮಾನ ಮಾಡಿಕೊಂಡಿದ್ದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಒಂದು ದಿನದ ವಿಶೇಷ ಏನಂತಂದರೆ, ನಾವು ಮಾಗಡಿ ಭಾಗದಲ್ಲಿ ನಮ್ಮ BSP ಕಡೆಯಿಂದ, BSP ಪಾರ್ಟಿಯಿಂದ, BSP ಪಕ್ಷದಿಂದ ನಮ್ಮ ರಾಮನಗರ, ಚನ್ನಪಟ್ಟಣ, ಹಾರೋಹಳ್ಳಿ, ಕನಕಪುರ ಹಾಗೂ ಮಾಗಡಿ ಭಾಗಗಳಲ್ಲಿ ಎಲ್ಲ ಕಡೆಗಳಲ್ಲಿ ತಾಲೂಕು ಕಮಿಟಿಗಳನ್ನು ರಚಿಸ್ತಾ ಇದ್ದು, ಈ ಒಂದು ದಿನ ಈ ಒಂದು ಭಾಗದಲ್ಲಿ ಮಾಗಡಿ ಭಾಗದಲ್ಲಿ ನಾವು ತಾಲೂಕು ಕಮಿಟಿ ರಚಿಸೋದಕ್ಕೆ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ದೋ. ಹಾಗಾಗಿ ಈ ಭಾಗದಲ್ಲಿ ಬಂದಂಥ ಎಲ್ಲ ಮಾಗಡಿ ಭಾಗದ ಮುಖಂಡರುಗಳು ಬಂದಿದ್ದರು. ಮುಖಂಡರುಗಳ ಜೊತೆ ನಾವು ಮಾತಾಡಿ ಮುಂದಿನ ದಿನವನ್ನು ತಿಳಿಸ್ತೇವೆ ನಾವು ಅಂತ ಹೇಳಿದ್ದಾರೆ. ಅದೇ ರೀತಿ ಆ ದಿನಾಂಕದಂದು ಈ ಮಾಗಡಿ ಭಾಗದಲ್ಲಿ ನಮ್ಮ BSPಯ ತಾಲೂಕು ಕಮಿಟಿ ಪರಿಪೂರ್ಣವಾಗಿ ರಚಿಸ್ತೀವಿ ಅಂತ ಹೇಳ್ತಾ, ಮತ್ತು ಈ ಭಾಗದಲ್ಲಿ ಕುದೂರು ಭಾಗದಲ್ಲಿ ನಮ್ಮ ದಲಿತ ಮುಖಂಡರೊಬ್ಬರು ಸ್ವಲ್ಪ ನಿಧನರಾಗಿದ್ದರಿಂದ ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿದ್ದ ಪೂರ್ವಭಾವಿ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು ನಮ್ಮ ಮಾಗಡಿ ಭಾಗದ ಜನರು. ಆದ್ದರಿಂದ ಅವರು ಬರೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥಿತವಾಗಿ ಮತ್ತು ಅತಿ ಬಲಿಷ್ಠವಾದ ಪಕ್ಷವನ್ನು ಈ ಒಂದು ಭಾಗದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಅಶೋಕ್ ಕುಮಾರ್, ಜಿಲ್ಲಾ ಉಸ್ತುವಾರಿ, ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಈ ದಿನ ನಾವು ಈ ಮಾಗಡಿ ಭಾಗದಲ್ಲಿ ಏನು ಬಹುಜನ್ ಸಮಾಜ್ ಪಾರ್ಟಿ ಅನ್ನು
ಮುನ್ನಡೆಗೆ ತರಬೇಕಂತೇಳಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರುಗಳು ಮತ್ತು ನಾಯಕರು ಕೂಡ ಯಾವತ್ತೆಲ್ಲ ಈ ಒಂದು ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ BSP ಪಕ್ಷವನ್ನು ಅತಿ ಹೆಚ್ಚು ಮುನ್ನಡೆಗೆ ಬರುವ ಹಾಗೆ ನಾವೆಲ್ಲ ಇಲ್ಲಿ ಕೆಲಸ ಮಾಡಿ ನಮ್ಮ ನಾಯಕರುಗಳನ್ನ ನಾವು ಇಲ್ಲಿ ಬೆಳೆಸ್ತೀವಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಜಿಲ್ಲಾ ಉಸ್ತುವಾರಿ ರಾಮಚಂದ್ರ. ಮಧ್ಯಮಂತ್ರಿಗೆ ಧನ್ಯವಾದಗಳು. ಬಹುಜನ ಸಮಾಜ ಪಾರ್ಟಿ ಕಾರಣಾಂತರಗಳಿಂದ ಹಿಂದೆ ಉಳಿದಿತ್ತು. ಆ ಉದ್ದೇಶದಿಂದ ಮತ್ತೆ ಇವಾಗ ಹೊಸ ರಾಮನಗರ ಜಿಲ್ಲೆಗೆ ಹೊಸ ಬಾಡಿಯನ್ನು ತಂದಿದ್ದಾರೆ. ಪ್ರತಿ ಹಳ್ಳಿಗೂ ಹೋಗಿ ಬಹುಜನ ಸಮಾಜ ಪಾರ್ಟಿಗೆ ಮತ್ತೆ ಕಿಚ್ಚು ತುಂಬಿಸಿ ಮುಂದಿನ 2028ಕ್ಕೆ ಬಹುಜನ ಸಮಾಜ ಪಾರ್ಟಿ ಇಲ್ಲದೇ ಸರ್ಕಾರ ಮಾಡೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಗೆ ನಿರ್ಮಾಣ ಮಾಡ್ತೀವಿ. ಮತ್ತು ಮುಂದಿನ 2029ಕ್ಕೆ ಅಕ್ಕ ಮಾಯಾವತಿ ಅವ್ರನ್ನ ಪ್ರಧಾನಿಯಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಳ್ಳಿಗೂ ಹೋಗಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಕೆಲಸ ಮಾಡ್ತಾಯಿದ್ದೀವಿ. ಇಷ್ಟು ದಿನ ಏನಾಗಿತ್ತೋ ಏನೋ ಗೊತ್ತಿರಲಿಲ್ಲ. ಹಿಂದೆ ನಡೆದಂಥ ಕಾರ್ಯಕ್ರಮಗಳಲ್ಲಿ ಹಿಂದುಳಿದಿತ್ತು. ಆದರೆ ಈ ಭಾಗದಲ್ಲಿ ಇನ್ನು ಮುಂದೆ ಚೆನ್ನಾಗಿ ನಡೀತದೆ, ಪಕ್ಷನ ಕಟ್ತೀವಿ ಅನ್ನೋ ಗ್ಯಾರಂಟಿ ಮುಖಾಂತರವಾಗಿ ನಾವು ಭರವಸೆ ಕೊಡ್ತಾ ಇದ್ದೀವಿ. ಘಟಕ ಆಗಿದೆ. ಕೆಲವು ಕಾರಣಾಂತರಗಳಿಂದ ಇಲ್ಲಿ ಯಾರು ತೀರೋಗಿದ್ದಾರೆ, ಹಳಬರು ದುಡ್ದಿರುವಂಥ BSP ಪಕ್ಷದಲ್ಲಿ ದುಡ್ದಿರುವಂಥ ವ್ಯಕ್ತಿ ತೀರೋಗಿರೋ ಕಾರಣದಿಂದ ನಾವು ಪಕ್ಷನ ಮಾಡಿದ್ದೀವಿ. ಮುಂದೆ ಇನ್ನೂ ಚೆನ್ನಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಕ್ಷನ ಕಟ್ಟಿ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ತಮ್ಮ ಹೆಸರು ಮೇಡಮ್? ಅನು ಪಿ, ಜಿಲ್ಲಾಧ್ಯಕ್ಷರು, ರಾಮನಗರ ಜಿಲ್ಲಾಧ್ಯಕ್ಷರು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.